Welcome to the session. In the previous sessions, we have studied what is the office and various concepts of office, the benefits, the functions of office, etc. By understanding different aspects of the office or the concepts of office, preferably the traditional concept as well as the modern concept of the office, how the office is functioning, that we have gone through with that. In this session, we are moving further with the office automation system. So, in this session, we are going to learn what is the office automation system and how does it function and benefits and the salient features of the office automation system. Office automation system eases organizational workloads by simplifying and automating processes like accounting, data management, training, facility management and various administrative tasks. ಇಲ್ಲಿ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಅಂದರೆ ಏನು ಅಂತೇಳಿ ಫಸ್ಟ್ಗೆ ತಿಳ್ಕೊಳ್ಬೇಕು. ಅದು ಏನು ಮಾಡ್ತದೆ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಅಂತಂದರೆ ದ ಸೇಮ್ ವಾಟ್ ಎವರ್ ದ ಆಫೀಸ್ ಸಿಸ್ಟಮ್ ಈಸ್ ದೇರ್, ವಿ ಆರ್ ಆಟೋಮೇಟಿಂಗ್ ದ್ಯಾಮ್. ಆ ಆಫೀಸ್ನ ಫಂಕ್ಷನ್ಸ್ಗಳೇನಿದೆ ಅಥವಾ ಅಲ್ಲಿ ಆಗ್ತಿರೋಂಥ ಚಟುವಟಿಕೆಗಳು ಏನಿದೆ ಆ ಚಟುವಟಿಕೆಗಳನ್ನು ಆಟೋಮೇಟ್ ಮಾಡುವಂತಹ ಒಂದು ವಿಧಾನ ಅಥವಾ ಅದನ್ನು ಆಟೋಮೇಟೆಡ್ ಸಿಸ್ಟಮ್ ಅಂತೇಳಿ ಕರೆಯುವಂಥದ್ದು ಅಥವಾ ಆಫೀಸ್ ಆಟೋಮೇಷನ್ ಸಿಸ್ಟಮ್ಸ್. ಇದರಿಂದ ಏನು ಬೆನಿಫಿಟ್ ಆಗ್ತದೆ? ಆಫೀಸ್ ಆಟೋಮೇಷನ್ ಸಿಸ್ಟಮ್ ಈಸಸ್ ಆರ್ಗನೈಸೇಷನಲ್ ವರ್ಕ್ಲೋಡ್ಸ್. ಆರ್ಗನೈಸೇಷನ್ಗೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ ಇರುವಂಥ ಒಂದು ವರ್ಕ್ಲೋಡ್ ಏನಿದೆ ಆ ವರ್ಕ್ಲೋಡನ್ನು ಕಡಿಮೆ ಮಾಡ್ತದೆ ಅಥವಾ ಈಸಿ ಮಾಡ್ತದೆ ಅಥವಾ ಸ್ಮೂತ್ ಫ್ಲೋ ಮಾಡ್ತದೆ. ಹೇಗೆ ಸ್ಮೂತ್ ಫ್ಲೋ ಮಾಡ್ತದೆ? ಬೈ ಸಿಂಪ್ಲಿಫೈಯಿಂಗ್ ಆ್ಯಂಡ್ ಆಟೋಮೇಟಿಂಗ್ ಪ್ರೊಸೆಸಸ್ ಲೈಕ್ ಅಕೌಂಟಿಂಗ್, ಡಾಟಾ ಮ್ಯಾನೇಜ್ಮೆಂಟ್, ಟ್ರೈನಿಂಗ್, ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಆ್ಯಂಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ಸ್. ಆಫೀಸ್ನಲ್ಲಿ ಅಥವಾ ಆರ್ಗನೈಸೇಷನಲ್ಲಿ ಆಗುವಂಥ ಯಾವುದೇ ಚಟುವಟಿಕೆಗಳಿರ್ಬೋದು, ಆ ಎಲ್ಲ ಚಟುವಟಿಕೆಗಳನ್ನು ಅಥವಾ ಅಡ್ಮಿನಿಸ್ಟ್ರೇಟಿವ್ ಚಟುವಟಿಕೆಗಳನ್ನು ಈಸಿ ಮಾಡ್ತದೆ ಅಥವಾ ಆ ಪ್ರೊಸೆಸ್ಸನ್ನು ಈಸಿ ಮಾಡ್ತದೆ. ಹೇಗೆ ಅಕೌಂಟಿಂಗನ್ನು ಅಥವಾ ಡಾಟಾ ಮ್ಯಾನೇಜ್ಮೆಂಟನ್ನು ಅಥವಾ ಟ್ರೈನಿಂಗ್ ಫೆಸಿಲಿಟಿ ಅಥವಾ ಟ್ರೈನಿಂಗ್ ಆರ್ ಫೆಸಿಲಿಟಿ ಮ್ಯಾನೇಜ್ಮೆಂಟ್ ಇರ್ಬೋದು ಅಥವಾ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್. ಇಲ್ಲಿ ಡಾಟಾ ಮ್ಯಾನೇಜ್ಮೆಂಟ್ ಅಂತಂದರೆ ಡಾಟಾವನ್ನು ಅಥವಾ ಯಾವುದು ಕಸ್ಟಮರ್ ಡಾಟಾ ಇರ್ಬೋದು ಅಥವಾ ಕ್ಲೈಂಟ್ ಡಾಟಾ ಇರ್ಬೋದು ಅಥವಾ ಎನ್ಕ್ವೈರೀಸ್ ಇರ್ಬೋದು ಅಥವಾ ಸ್ಟೂಡೆಂಟ್ಸ್ ಡಾಟಾ ಇರ್ಬೋದು, ಅದನ್ನೆಲ್ಲ ಮ್ಯಾನೇಜ್ ಮಾಡುವಂಥದ್ದು. ಒಂದು ಆಫೀಸ್ನ ಎಕ್ಸಾಂಪಲ್ ತಗೊಂಡಾಗ ಈಗ ಆಟೋಮೇಟ್ ಮಾಡಿದಂಥ ಸಿಸ್ಟಮ್ ಹೇಗಿರ್ತದೆ ಅಂತಂದರೆ, ಇಫ್ ಯು ಆರ್ ಗೋಯಿಂಗ್ ವಿತ್ ದ ಟ್ರೆಡಿಷನಲ್ ಕಾನ್ಸೆಪ್ಟ್ ಆಫ್ ದ ಆಫೀಸ್, ಆಗ ಡಾಟಾ ಮ್ಯಾನೇಜ್ಮೆಂಟ್ ಹೇಗಿತ್ತು, ಪ್ರತಿಯೊಂದು ರಿಜಿಸ್ಟ್ರಿ ಬುಕ್ಕನ್ನು ಅಲ್ಲಿ ಮೇಂಟೈನ್ ಮಾಡ್ತಾಯಿದ್ರು. ಈಗ ಸ್ಟೂಡೆಂಟ್ ಎನ್ಕ್ವೈರಿ ಬಂದಾಗ ಒಂದು ರಿಜಿಸ್ಟ್ರಿ ಬುಕ್ಕಲ್ಲಿ ಅದನ್ನು ಬರೀತಾಯಿದ್ರು ಅಥವಾ ಕಸ್ಟಮರ್ ಡೀಟೇಲ್ಸ್ ಇದ್ದರೆ ಅದನ್ನು ಆ ರಿಜಿಸ್ಟ್ರಿಯಲ್ಲಿ ಬರೀತಾಯಿದ್ರು. ರಿಜಿಸ್ಟ್ರಿಯಲ್ಲಿ ಬರೆದು ನೆಕ್ಸ್ಟ್ ಲಾಸ್ಟಿಗೆ ಬೇಕಾದಾಗ ಯಾವಾಗ ಬೇಕು ಆಗ ವಾಪಸ್ ಅದನ್ನು ತೆಗೆದು ಅದನ್ನು ಸಾರ್ಟ್ ಮಾಡ್ತಾ ಬರುವಂಥದ್ದು. ಬಟ್ ಈಗ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಬಂದ ನಂತರ ಅಥವಾ ಕಂಪ್ಯೂಟರೈಸೇಷನ್ ಆದ ನಂತರ ಅದನ್ನು ಹೇಗೆ ರೆಕಾರ್ಡ್ ಮಾಡ್ತೇವೆ? ನಾವು ಅದನ್ನು ಒಂದು ಸಾಫ್ಟ್ವೇರ್ ಅಥವಾ ಎಕ್ಸೆಲಲ್ಲಿ ಅದನ್ನು ರೆಕಾರ್ಡ್ ಮಾಡಿಡ್ತೇವೆ ಅಥವಾ ಎಂಟ್ರಿ ಮಾಡಿಡ್ತೇವೆ. ಅಥವಾ ಇಫ್ ಯು ಆರ್ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ದಿಸ್ ಒನ್ ಬಯೋಮೆಟ್ರಿಕ್ ಸಿಸ್ಟಮ್, ಈಗ ನಾವು ಅಟೆಂಡೆನ್ಸ್ ಹಾಕುವಂಥ ಸಿಸ್ಟಮ್, ಬಯೋಮೆಟ್ರಿಕ್ ಹಾಕಿದ ಕೂಡಲೇ ಎಷ್ಟು ಗಂಟೆಗೆ ಬಂದಿದ್ದೀರಿ, ಎಷ್ಟು ಗಂಟೆಗೆ ಹೋಗಿದ್ದೀರಿ, ಎಲ್ಲ ರೆಕಾರ್ಡ್ಸ್ಗಳು ಅಲ್ಲಿ ಸುಲಭದಲ್ಲಿ ಸಿಗ್ತದೆ. ಆ ಮ್ಯಾನೇಜ್ಮೆಂಟ್, ಆ ಡಾಟಾವನ್ನು ಮೇಂಟೈನ್ ಮಾಡುವಂಥ ಸಿಸ್ಟಮ್ ಸಿಂಪ್ಲಿಫೈ ಆಗ್ತದೆ ಅಥವಾ ಈಸಿ ಆಗ್ತದೆ. ಆ್ಯಂಡ್ ವೇರಿಯಸ್ ಅಡ್ಮಿನಿಸ್ಟ್ರೇಟಿವ್ ಟಾಸ್ಕ್ ಇಲ್ಲಿ ಈಸಿ ಆಗ್ತದೆ. ಆ್ಯಂಡ್ ಆ್ಯನ್ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಈಸ್ ಅ ಟೂಲ್ ದ್ಯಾಟ್ ಎನೇಬಲ್ಸ್ ಡಾಟಾ ಟು ಮೂವ್ ಫ್ರಮ್ ಒನ್ ಸಿಸ್ಟಮ್ ಟು ಅನದರ್ ಆನ್ ಇಟ್ಸ್ ಓನ್ ವಿದೌಟ್ ಹ್ಯೂಮನ್ ಇಂಟರ್ವೆನ್ಷನ್ ಆ್ಯಂಡ್ ಇನ್ಅಕ್ಯುರೇಸೀಸ್. ಈಗ ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮಿಗೆ ಹೋಗಬೇಕು. ಈಗ ಫಾರ್ ಎಕ್ಸಾಂಪಲ್ ನೀವೀಗ ಜರ್ನಲ್ ಎಂಟ್ರಿ ಬರಿತೀರಿ, ಆ ಜರ್ನಲ್ ಎಂಟ್ರಿ ಬರೆದದ್ದು ಇನ್ನೊಂದು ಬ್ಯಾಲೆನ್ಸ್ ಶೀಟಿಗೆ ಆಟೋಮೆಟಿಕಲ್ ಆಗಿ ಮೂವ್ ಆಗಬೇಕು. ಹೇಗೆ ಮೂವ್ ಆಗ್ತದೆ? ಯು ಕ್ಯಾನ್ ಯೂಸ್ ದ ಟ್ಯಾಲಿ ಸಾಫ್ಟ್ವೇರ್ ಎಂಟ್ರಿ ಯೂಸ್ ಮಾಡುವಾಗ ಅಲ್ಲಿ ನೀವು ಜರ್ನಲ್ ಎಂಟ್ರಿ ಬರೆದ್ರೆ ಸಾಕಾಗ್ತದೆ, ಉಳಿದ ಎಲ್ಲ ಬುಕ್ಗಳಲ್ಲಿ ಅದು ರೆಕಾರ್ಡ್ ಆಗ್ತದೆ ಆಟೋಮೆಟಿಕಲಿ. ದ ಎಂಟ್ರಿ ಈಸ್ ರೆಕಾರ್ಡೆಡ್ ಇನ್ ಎವ್ರಿ ಬುಕ್ಸ್ ಆಫ್ ಅಕೌಂಟ್ಸ್. ಸಿಮಿಲರ್ಲಿ ಟು ದ ಅದರ್ ಆಸ್ಪೆಕ್ಟ್ಸ್ ಆಫ್ ದ ಬಿಸ್ನೆಸ್, ಬೇರೆ ವಿಷಯಗಳಿಗೆ ಸಂಬಂಧಪಟ್ಟಾಗಿ ಕೂಡ ಈಗ ಒಂದು ಕಡೆ ರೆಕಾರ್ಡ್ ಮಾಡಿದ್ದು ಇನ್ನೊಂದು ಕಡೆಗೆ ಈಸಿಯಾಗಿ ಮೂವ್ ಮಾಡಲಿಕ್ಕೆ ಆಗ್ತದೆ. ಯಾವುದರ ಹೆಲ್ಪಿಂದ? ಆಫೀಸ್ ಆಟೋಮೇಷನ್ ಸಿಸ್ಟಮಿಂದ. ಅಲ್ಲಿ ಮನುಷ್ಯನ ಅವಶ್ಯಕತೆ ಇರುವುದಿಲ್ಲ.
ಒಂದು ಸಿಸ್ಟಮನ್ನು ಯೂಸ್ ಮಾಡಿದರೆ ಆಯಿತು, ಒಂದು ಬಟನ್ ಕ್ಲಿಕ್ ಮಾಡಿದರೆ ಆಯಿತು, ಅಥವಾ ಒಂದು ಫಂಕ್ಷನ್ ಅಥವಾ ಒಂದು ಕಮಾಂಡ್ ಕೊಟ್ಟರೆ ಸಾಕಾಗ್ತದೆ, ಅದು ಆಟೋಮೆಟಿಕಲಿ ಫಂಕ್ಷನ್ ಆಗ್ತದೆ. ಆ್ಯಂಡ್ ಅಲ್ಲಿ ಯಾವುದೇ ಅಕ್ಯುರೇಸಿ ಮೇಂಟೈನ್ ಮಾಡಲಿಕ್ಕೆ ಆಗ್ತದೆ. ಅಲ್ಲಿ ಅಕ್ಯುರೇಸಿ ಅಥವಾ ಹ್ಯೂಮನ್ ಇಂಟರ್ವೆನ್ಷನ್ ಆದರೆ ಅಕ್ಯುರೇಸಿ ಹಾಳಾಗೋ ಸಾಧ್ಯತೆ ಇರ್ತದೆ ಅಥವಾ ಮಿಸ್ಟೇಕ್ ಆಗೋ ಸಾಧ್ಯತೆ ಇರ್ತದೆ. ಸಿಸ್ಟಮಿಂದ ಆ ಮಿಸ್ಟೇಕ್ಗಳು ಆಗುವಂಥ ಸಾಧ್ಯತೆ ಅಥವಾ ಸಂಭವನೀಯತೆ ತುಂಬ ಕಡಿಮೆ ಇರ್ತದೆ ಅನ್ನೋಂಥದ್ದನ್ನು ನಾವಲ್ಲಿ ತಿಳ್ಕೊಳ್ಬೇಕು. ಇಟ್ ಈಸ್ ಅ ಪವರ್ಫುಲ್ ಟೂಲ್ ದ್ಯಾಟ್ can be used to eliminate manual processes, identify inefficient workflows, and facilitate informed decision making. See the important part here. Eliminate manual processes. Manual ಪ್ರತಿನಿತ್ಯ ಒಂದೇ ವಿಷಯವನ್ನು ಬರೀಬೇಕು. ಈಗ ಒಬ್ಬ ಕ್ಲರ್ಕಿಗೆ ಈಗ ಒಂದು ಯಾವುದು ಜರ್ನಲ್ ಎಂಟ್ರಿ ಬರಿ ಅಂತ ಹೇಳಿದರೆ ಬರಿತಾ ಕೂತ್ಕೊಳ್ಬೇಕು ಒಂದು ಬುಕ್ಸ್ ಆಫ್ ಅಕೌಂಟ್ಸಲ್ಲಿ. ಇವತ್ತು ಜರ್ನಲ್ ಎಂಟ್ರಿ ಬರೀಬೇಕು, ನಾಳೆ ಬಂದು ಅದನ್ನೇ ಬರೀಬೇಕು, ಒಂದು ತಿಂಗಳ ನಂತರ ಕೂಡ ಬಂದು ಅದನ್ನೇ ಬರೀಬೇಕು. ದ ಸೇಮ್ ಪ್ರೊಸೆಸ್ ಯು ಹ್ಯಾವ್ ಟು ಎಂಟರ್ ಮ್ಯಾನ್ಯುವಲಿ. ವೇರ್ ದ ಆಟೋಮೇಷನ್ ಈಸ್ ಇನ್ಸ್ಟಾಲ್ಡ್ ಅಥವಾ ಆಫೀಸ್ ಆಟೋಮೇಷನ್ ಮಾಡಿದ್ದೇವೆ, ಆಗ ಮ್ಯಾನ್ಯುವಲ್ ಪ್ರೊಸೆಸ್ ಕಡಿಮೆ ಆಗ್ತದೆ ಅಥವಾ ಎಲಿಮಿನೇಟ್ ಆಗ್ತದೆ. ಮ್ಯಾನ್ಯುವಲ್ ಪ್ರೊಸೆಸ್ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಸಿ ಟೇಕ್ ದ ಎಕ್ಸಾಂಪಲ್ ಆಫ್ ದ ಸೂಪರ್ ಮಾರ್ಕೆಟ್. ಈಗ ಸೂಪರ್ ಮಾರ್ಕೆಟಲ್ಲಿ ಅಲ್ಲಿ ಪ್ರತಿಯೊಂದನ್ನು ಬಿಲ್ ಮಾಡಬೇಕು ಅಂದರೆ ದೇ ಕ್ಯಾನ್ ಜಸ್ಟ್ ಸ್ಕ್ಯಾನ್ ದ ಬಾರ್ಕೋಡನ್ನು ಸ್ಕ್ಯಾನ್ ಮಾಡಿದ ಕೂಡಲೇ ಆ ಪ್ರಾಡಕ್ಟ್ನ ಎಲ್ಲ ಡೀಟೇಲ್ಸ್ ಬಿಲ್ಲಿಂಗಲ್ಲಿ ಬಂದಿರ್ತದೆ. ಸೊ ಹೌ ಸಿಂಪಲ್ ಇಟ್ ಈಸ್. ಸೊ ಆ ಮ್ಯಾನ್ಯುವಲ್ ಪ್ರೊಸೆಸನ್ನು ಕಡಿಮೆ ಮಾಡ್ತದೆ. ಐಡೆಂಟಿಫೈ ಇನ್ಎಫಿಷಿಯೆಂಟ್ ವರ್ಕ್ ಫ್ಲೋಸ್. ಎಲ್ಲಿ ಇನ್ಎಫಿಷಿಯೆಂಟಾಗಿ ವರ್ಕ್ ಫ್ಲೋ ಆಗ್ತಾಯಿದೆ ಅಥವಾ ಎಲ್ಲಿ ಜನ ವರ್ಕ್ ಮಾಡ್ತಾಯಿಲ್ಲ ಅದನ್ನೆಲ್ಲ ಇದು ಐಡೆಂಟಿಫೈ ಮಾಡ್ತದೆ, ಅದನ್ನು ರೆಡ್ಯೂಸ್ ಮಾಡ್ತದೆ, ಅದರ ನೆಸೆಸಿಟಿಯನ್ನು ಅವಾಯ್ಡ್ ಮಾಡ್ತದೆ. ಸೊ ಇಲ್ಲಿ ಇನ್ಎಫಿಷಿಯನ್ಸಿ ಅನ್ನೋಂಥ ಕಾನ್ಸೆಪ್ಟೇ ಬರೋದಿಲ್ಲ. ಬಿಕಾಸ್ ವಾಟ್ ಎವರ್ ದ ಕಮಾಂಡ್ ಈಸ್ ಗಿವನ್ ದ್ಯಾಟ್ ರಿಸಲ್ಟ್ ಅಲ್ಲಿ ಹೊರಗಡೆ ಬರ್ತದೆ. ಆ್ಯಂಡ್ ಫೆಸಿಲಿಟೇಟ್ ಇನ್ಫಾರ್ಮ್ಡ್ ಡಿಸಿಷನ್ ಮೇಕಿಂಗ್. ನಾವು ಕಂಪ್ಯೂಟರ್ಗೆ ಯಾವ ಕಮಾಂಡ್ ಕೊಟ್ಟಿದ್ದೇವೆ ಅದೇ ಬರ್ತದೆ. ಸಿ ಟೇಕ್ ದ ಎಕ್ಸಾಂಪಲ್ ಆಫ್ ದ ಟ್ಯಾಲಿ ಸಾಫ್ಟ್ವೇರ್. ಟ್ಯಾಲಿ ಸಾಫ್ಟ್ವೇರ್ಗೆ ನಾವು ಅಲ್ಲಿ ಜರ್ನಲ್ ಎಂಟ್ರಿ ಬರೆದ ಕೂಡಲೇ ನಮಗೆ ಬ್ಯಾಲೆನ್ಸ್ ಶೀಟನ್ನು ಕೂಡ ಕೊಡ್ತದೆ ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಕೂಡ ಒಂದೇ ಎಂಟ್ರಿಯಲ್ಲಿ ಕೊಡ್ತದೆ, ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಶೀಟ್ ಅಕೌಂಟ್ಸನ್ನು ಕೂಡ ತೋರಿಸ್ತದೆ, ಅಥವಾ ಸೇಲ್ಸ್ ಬುಕ್ ಇರ್ಬೋದು, ಕ್ಯಾಶ್ ಬುಕ್ ಇರ್ಬೋದು, ಯಾವ ಬುಕ್ ಬೇಕು ಹೇಳಿ ಎಲ್ಲವನ್ನು ಅದು ಒನ್ ಎಂಟ್ರಿಯಲ್ಲಿ ತೋರಿಸ್ಕೊಡ್ತದೆ. ಅಥವಾ ಒನ್ ಕ್ಲಿಕ್ ಮಾಡೋದಾಗ ನಮಗೆ ಆ ರಿಸಲ್ಟ್ ಸಿಗ್ತದೆ. ಅಥವಾ ಸೇಲ್ಸ್ ಅಥವಾ ಪರ್ಚೇಸ್ನ ಡಿಫರೆನ್ಸಸ್ಸನ್ನು ಅಥವಾ ಚಾರ್ಟ್ಸನ್ನು ಅಥವಾ ಗ್ರಾಫಿಕ್ಸನ್ನು ಅಥವಾ ಇನ್ಫೋಗ್ರಾಫಿಕ್ಸನ್ನು ಅದು ನಮಗೆ ಡಿಸ್ಪ್ಲೇ ಮಾಡ್ತದೆ. Here we need to observe that office automation system enables various office activities or the various processes of the office into the automated systems, which will help to ease the different activities of the business processes. Moving further, let us know what are the benefits from the office automation system. Office automation system ಇಂದ ಯಾವುದೆಲ್ಲ ಬೆನಿಫಿಟ್ಸ್ಗಳು ಲಭ್ಯ ಇರ್ತವೆ ಅಥವಾ ಲಭ್ಯವಾಗ್ತವೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಳುವ. ದ ಫಸ್ಟ್ ಒನ್ ಈಸ್ ಇಂಪ್ರೂವ್ಡ್ ಅಕ್ಯುರೇಸಿ. ನಾವು ಆಗ ಡಿಸ್ಕಸ್ ಮಾಡಿದ ಹಾಗೆ ಅಕ್ಯುರೇಸಿ ಇಂಪ್ರೂವ್ ಆಗ್ತದೆ. ಹೇಗೆ ಅಕ್ಯುರೇಸಿ ಇಂಪ್ರೂವ್ ಆಗ್ತದೆ? ಈಗ ಮ್ಯಾನ್ಯುವಲ್ ಎಂಟ್ರಿ ಮಾಡೋದಿದ್ದರೆ ಅಥವಾ ಮ್ಯಾನ್ಯುವಲ್ ರೆಕಾರ್ಡ್ ಮಾಡೋದಿದ್ದರೆ ಅಥವಾ ಆಫೀಸ್ ಪ್ರೊಸೆಸನ್ನು ಹ್ಯೂಮನ್ ಬೀಯಿಂಗ್ ಮಾಡೋದಿದ್ದರೆ ಅಲ್ಲಿ ಮಿಸ್ಟೇಕ್ಸ್ಗಳಾಗುವಂಥದ್ದು ಸಾಧ್ಯತೆ ಇರ್ತದೆ. ಬಟ್ ಕಂಪ್ಯೂಟರ್ ಅಥವಾ ಆಟೋಮೇಟೆಡ್ ಸಿಸ್ಟಮ್ ಮಾಡುವ ಕಾರಣ ಅಥವಾ ಒಂದು ಸಿಸ್ಟಮ್ಯಾಟಿಕ್ ವೇ ಮೂಲಕ ಮಾಡೋ ಕಾರಣ ಅಲ್ಲಿ ಮಿಸ್ಟೇಕ್ಸ್ಗಳು ಆಗುವಂಥ ಸಾಧ್ಯತೆಗಳು ಕಡಿಮೆ ಅಥವಾ ಆಗೋದೇ ಇಲ್ಲ. ಯಾವ ಕಮಾಂಡಿಂಗ್ ಕೊಟ್ಟಿದ್ದೇವೆ ಅದೇ ಕಮಾಂಡಿಂಗ್ನ ರಿಸಲ್ಟ್ ನಮಗೆ ಸಿಗ್ತದೆ, ಅಥವಾ ಒಂದು ಎರರ್ ಸಿಗುವಂಥ ಸಾಧ್ಯತೆ ಇರ್ತದೆ. ಎರರ್ ಯಾವಾಗ ಸಿಗ್ತದೆ? ಟೆಸ್ಟಿಂಗ್ನ ಸಂದರ್ಭದಲ್ಲಿ ಸಿಗ್ತದೆ. ಟೆಸ್ಟಿಂಗ್ ಆದ ನಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿರುವ ಕಾರಣ ನಮಗೆ ಅಲ್ಲಿ ಎಕ್ಯುರೇಸಿಯನ್ನು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅಲ್ಲಿ ಎರರ್ ಆಗುವಂಥದ್ದು ಸಾಧ್ಯತೆಗಳು ಅಥವಾ ಎಕ್ಯುರೇಸಿ ಅಥವಾ ಇನ್ಎಕ್ಯುರೇಸಿ ಆಗುವಂಥ ಸಾಧ್ಯತೆಗಳು ಇಲ್ಲ ಅನ್ನೋಂಥದ್ದನ್ನು ನಾವಲ್ಲಿ ತಿಳ್ಕೊಳ್ಬೇಕು. ರೆಡ್ಯೂಸ್ಡ್ ಕಾಸ್ಟ್ ರೆಡ್ಯೂಸ್ ಆಗ್ತದೆ ಅಂತೇಳಿ ಹೇಳ್ತಾರೆ. ಹೇಗೆ ಕಾಸ್ಟ್ ರೆಡ್ಯೂಸ್ ಆಗ್ತದೆ? ಸಿ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಇನ್ಸ್ಟಾಲ್ ಮಾಡುವಾಗ ಅಥವಾ ಒಂದು ಸಲ ಇಂಪ್ಲಿಮೆಂಟ್ ಮಾಡುವಾಗ ಮಾತ್ರ ಒಂದು ಹೆವಿ ಕಾಸ್ಟ್ ಕಾಣ್ತದೆ ಒಂದು ಬಿಸ್ನೆಸ್ ಆರ್ಗನೈಸೇಷನ್ಗೆ. ಸಿ ಇಫ್ ಯು ಆರ್ ಪರ್ಚೇಸಿಂಗ್ ಎ ಲ್ಯಾಪ್ಟಾಪ್ ಆರ್ ಕಂಪ್ಯೂಟರ್ ಟು ದ ಆಫೀಸ್
or the organization, then it is a costlier at one time only, and thereafter it is ರೆಡ್ಯೂಸಿಂಗ್ ದ ಕಾಸ್ಟ್ ಆಫ್ ದಿ ಹ್ಯೂಮನ್ ಬೀಯಿಂಗ್. ಒಬ್ಬ ಹ್ಯೂಮನ್ ಬೀಯಿಂಗಿಗೆ ಕೊಡಬೇಕಾಗಿರೋಂಥ ಸ್ಯಾಲ್ರಿ ಇರ್ಬೋದು, ಅಥವಾ ವೇಜ್ ಇರ್ಬೋದು, ಅಥವಾ ರೆಮ್ಯುನರೇಷನ್ ಇರ್ಬೋದು, ಅದರ ಪಾಲು ಏನಾಗ್ತದೆ, ಕಡಿಮೆ ಆಗ್ತದೆ. ಅದನ್ನು ಕಂಪ್ಯೂಟರ್ನ ಆಪರೇಟ್ ಮಾಡಲಿಕ್ಕೆ ಅಥವಾ ಅದು ಆಟೋಮೇಟೆಡ್ ಆದ ಕಾರಣ ಅಲ್ಲಿ ಲೇಬರ್ ರಿಕ್ವೈರ್ಮೆಂಟ್ ಕಡಿಮೆ ಆಗ್ತಾ ಹೋಗ್ತದೆ. ಹಾಗಾಗಿ ಅಲ್ಲಿ ಕಾಸ್ಟ್ ಕೂಡ ಆಟೋಮೆಟಿಕಲಿ ರೆಡ್ಯೂಸಸ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ರೆಡ್ಯೂಸ್ಡ್ ಟೈಮ್ ಆ್ಯಂಡ್ ರಿಸೋರ್ಸಸ್. ಟೈಮ್ ತುಂಬ ಕಡಿಮೆ ಸಾಕಾಗ್ತದೆ. ಟೇಕ್ ದ ಎಕ್ಸಾಂಪಲ್ ಆಫ್ ದ ಅಕೌಂಟ್ಸ್, ಅಥವಾ ಅಕೌಂಟ್ಸ್ನ ವಿಷಯಗಳನ್ನು ತಗೊಂಡಾಗ, ಒಂದು ಕಂಪನಿಯ ಅಕೌಂಟ್ಸ್ನ ವಿಷಯಗಳನ್ನು ತಗೊಳ್ಳಿ. ಟ್ರೆಡಿಷನಲ್ ಆಫೀಸ್ನ ಸಿಸ್ಟಮ್ ಇದ್ದಾಗ ಅಲ್ಲಿ ಅಕೌಂಟ್ಸನ್ನು ಬರೀತಿದ್ದಂಥ ಪದ್ಧತಿ ಹೇಗಿತ್ತು, ಫಸ್ಟಿಗೆ ಜರ್ನಲ್ ಎಂಟ್ರೀಸ್ಗಳನ್ನು ಬರೀತಿದ್ರು, ನಂತರ ಬೇರೆ ಬೇರೆ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಬರೀತಿದ್ರು, ನಂತರ ಪ್ರಾಫಿಟ್ ಆ್ಯಂಡ್ ಲಾಸ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ಸ್ಗಳನ್ನು ಬರೆದು ಮತ್ತೆ ಬ್ಯಾಲೆನ್ಸ್ ಶೀಟನ್ನು ತೆಗೆದು ಮತ್ತೆ ರಿಸಲ್ಟನ್ನು ತೆಗೆಯುವಂಥದ್ದು, ಅಥವಾ ಆ ಬಿಸ್ನೆಸ್ನ ಪೊಸಿಷನ್ನು ಹೇಗಿದೆ ಅಂತೇಳಿ ಅಳೆಯುವಂತಹ ಒಂದು ಪದ್ಧತಿ ಇತ್ತು. ಬಟ್ ಈಗ ಅದು ಹೌ ಸಿಂಪಲ್ ಇಟ್ ಈಸ್. ಒಂದು ಜರ್ನಲ್ ಎಂಟ್ರಿ ಬರೆದ್ರೆ ಸಾಕು, ನಿಮಗೆ ಬುಕ್ಸ್ ಆಫ್ ಅಕೌಂಟ್ಸ್ಗಳನ್ನು ಬರೆಯುವಂತಹ ತಲೆನೋವು ಇಲ್ಲ, ಕ್ಯಾಶ್ ಬುಕ್ಕನ್ನು ಬರೆಯುವಂಥ ತಲೆನೋವು ಇಲ್ಲ, ಎಗೇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟನ್ನು ಮಾಡುವಂಥ ತಲೆ ಬಿಸಿ ಇಲ್ಲ, ಎಗೇನ್ ಬ್ಯಾಲೆನ್ಸ್ ಶೀಟನ್ನು ತೆಗಿಬೇಕಂತಹ ಅಥವಾ ಟ್ಯಾಲಿ ಆಗದೇ ಇರುವಂತಹ ಸಂಭವನೀಯತೆಗಳು ತುಂಬ ಕಡಿಮೆ ಇರ್ತದೆ. ಯಾಕೆ ಕಡಿಮೆ ಇರ್ತದೆ? ಇಟ್ ಈಸ್ ಆಟೋಮೇಟೆಡ್. ಒಂದು ಸಲ ಎಂಟ್ರಿ ಮಾಡಿದರೆ ಸಾಕಾಗ್ತದೆ. ಆಗ ನಿಮ್ಮ ಟೈಮ್ ಎಷ್ಟು ಉಳಿತದೆ? ಸೊ ದ ಲೇಬರ್ ಟೈಮ್ ಸೇವ್ಸ್ ಟು ದ ಆರ್ಗನೈಸೇಷನ್. ಎಗೇನ್ ದ ರಿಸೋರ್ಸಸ್, ಲೇಬರ್ ಟೈಮ್ ಜಾಸ್ತಿ ಆದಾಗೆ ರಿಸೋರ್ಸಸ್ ಕೂಡ ಜಾಸ್ತಿ ಬೇಕಾಗ್ತದೆ, ಇನ್ಕ್ಲೂಡಿಂಗ್ ದ ಫೈನಾನ್ಷಿಯಲ್ ರಿಸೋರ್ಸಸ್, ಅಥವಾ ಅವರಿಗೆ ಕೊಡಬೇಕಂತ ಅದರ್ ಫೆಸಿಲಿಟೀಸ್, ಅದು ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲಿ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ ನಂತರ ಆ ಟೈಮ್ ಉಳಿತಾ ಹೋಗ್ತದೆ ಅಥವಾ ಸೇವ್ ಆಗ್ತಾ ಹೋಗ್ತದೆ. ಆ್ಯಂಡ್ ದ ಫೋರ್ತ್ ಒನ್ ಈಸ್ ಡಾಟಾ ಸ್ಟೋರೇಜ್ ಆ್ಯಂಡ್ ಮ್ಯಾನೇಜ್ಮೆಂಟ್. ಈಗ ಡಾಟಾ ಸ್ಟೋರೇಜ್, ಟೇಕ್ ದ ಎಕ್ಸಾಂಪಲ್ ಆಫ್ ದ ಮಾರ್ಕೆಟಿಂಗ್ ಡಾಟಾ. ಈಗ ನೀವು ಮಾರ್ಕೆಟಿಂಗ್ ಮಾಡ್ತೀರಿ ಅಂತ ಹೇಳ್ಕೊಳ್ಳೋಣ, ಒಂದು MNC ಕಂಪನಿಗೆ. ಸೊ ಆ ಡಾಟಾವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ, ಎಲ್ಲಿ ಸ್ಟೋರ್ ಮಾಡ್ತೀರಿ, ಹೇಗೆ ಹ್ಯಾಂಡಲ್ ಮಾಡ್ತೀರಿ? ಟೇಕ್ ದ ಎಕ್ಸಾಂಪಲ್, ಯು ಆರ್ ವರ್ಕಿಂಗ್ ಫಾರ್ ದ ಏರ್ಟೆಲ್ ಆರ್ ಎನಿ ಅದರ್ ಟೆಲಿಕಾಮ್ ನೆಟ್ವರ್ಕ್. ಈಗ ಅಲ್ಲಿ ನೀವು ಡೀಲ್ ಮಾಡ್ತಿರೋವಂಥದ್ದು 1-2 ಕಸ್ಟಮರ್ಸ್ ಜೊತೆ ಅಲ್ಲ, 1000 ಲಕ್ಷಗಟ್ಟಲೆ ಕಸ್ಟಮರ್ಸ್ ಜೊತೆ ಹ್ಯಾಂಡಲ್ ಮಾಡ್ತೀರಿ. ಅಷ್ಟು ಡಾಟಾವನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಿ? ವೆದರ್ ಯು ಕ್ಯಾನ್ ಹ್ಯಾಂಡಲ್ ಇನ್ ದ ರೈಟಿಂಗ್, ನೀವೊಂದು ಬುಕ್ಸಲ್ಲಿ ಅಥವಾ ಒಂದು ರಿಜಿಸ್ಟ್ರಿ ಬುಕ್ಕಲ್ಲಿ ಬರೆದು ಅದನ್ನು ಹ್ಯಾಂಡಲ್ ಮಾಡ್ಬೋದಾ? ಸೊ ಹೌ ಡಿಫಿಕಲ್ಟಿ ಇಟ್ ಈಸ್ ವೈಲ್ ಯು ಆರ್ ಹ್ಯಾಂಡ್ಲಿಂಗ್ ಮ್ಯಾನ್ಯುವಲಿ. ಈಗ ಆಟೋಮೇಟೆಡ್ ಸಿಸ್ಟಮ್ಸ್ಗಳು ಬಂದ ನಂತರ, ಅಥವಾ ಎಕ್ಸೆಲ್ ಇರ್ಬೋದು, ಅಥವಾ ಬೇರೆ ಬೇರೆ ಸಾಫ್ಟ್ವೇರ್ಗಳಿರ್ಬೋದು, ಒನ್ಸ್ ಯು ಫೀಡ್ ದ್ಯಾಟ್, ಒಂದು ಸಲ ಫೀಡ್ ಮಾಡಿದ ಕೂಡಲೇ ನಿಮಗೆ ಯಾವ ಸ್ಟೇಟ್ನ ಕಾಂಟ್ಯಾಕ್ಟ್ಗಳು ಬೇಕು, ಅಥವಾ ಯಾವ ಡಿಸ್ಟ್ರಿಕ್ಟ್ನ ಕಾಂಟ್ಯಾಕ್ಟ್ಗಳು ಬೇಕು, ಅಥವಾ ಯಾವ ತಾಲೂಕಿನ ಕಾಂಟ್ಯಾಕ್ಟ್ಗಳು ಬೇಕು, ಅಥವಾ ಯಾವ ವಿಲೇಜಿನ ಕಾಂಟ್ಯಾಕ್ಟ್ಗಳು ಬೇಕು, ಅಥವಾ ಯಾವ ದೇಶದ ಕಾಂಟ್ಯಾಕ್ಟ್ಗಳು ಬೇಕು, ಅದು ಸುಲಭದಲ್ಲಿ ಒಂದೇ ಸಾರ್ಟಿಂಗ್ ಮಾಡಿದ ಕೂಡಲೇ ಸಿಗ್ತದೆ. ಸೊ ಹೌ ಈಸಸ್ ನಾವು ಆಫ್ಟರ್ ಇಂಪ್ಲಿಮೆಂಟಿಂಗ್ ದ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಅನ್ನೋಂಥದ್ದನ್ನು ನಾವಿಲ್ಲಿ ಅರ್ಥೈಸ್ಕೊಳ್ಬೇಕು. ದ ನೆಕ್ಸ್ಟ್ ಬೆನಿಫಿಟ್, ಡಾಟಾ ಇನ್ಸೈಟ್ಸ್ ಆ್ಯಂಡ್ ಮೋರ್ ಇನ್ಫಾರ್ಮ್ಡ್ ಡಿಸಿಷನ್ಸ್. ಡಾಟಾ ಇನ್ಸೈಟ್ಸ್, ಈಗ ನಮಗೆ ಡಾಟಾ ಸಿಕ್ಕಿದೆ, ಇದೇ ಡಾಟಾ ಇಟ್ಕೊಳ್ಳೋಣ, ಎಕ್ಸೆಲ್ನ ವಿಷಯಗಳನ್ನು ಇಟ್ಕೊಳ್ಳೋಣ. ಈಗ ಅಷ್ಟು ಡಾಟಾ ಸಿಕ್ಕಿದೆ, ಈಗ ನಮಗೆ ಒಂದು ಡಿಸ್ಟ್ರಿಕ್ಟ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಸಿಕ್ಕಿದೆ. ಆ ಕಾಂಟ್ಯಾಕ್ಟನ್ನು ತಗೊಂಡು ಏನು ಮಾಡ್ಬೋದು ಅನ್ನೋಂಥ ಒಂದು ಐಡಿಯಾ ನಮಗೆ ಸಿಗ್ತದೆ, ಅಥವಾ ನಮಗೆ ಏನು ಬೇಕಾಗಿತ್ತು ಅದೇ ಡಿಸಿಷನ್ ಸಿಗ್ತದೆ. ಇಫ್ ಯು ಆರ್ ಟೇಕಿಂಗ್ ದ ಎಕ್ಸಾಂಪಲ್ ಆಫ್ ದ ಟ್ಯಾಲಿ, ನಮಗೆ ಒಂದು ಬ್ಯಾಲೆನ್ಸ್ ಶೀಟ್ ಬೇಕು, ಅಥವಾ ಬಿಸ್ನೆಸ್ನ ಸ್ಟೇಟಸ್ ಏನು ಬೇಕು, ಪ್ರಾಫಿಟಲ್ಲಿದೆಯಾ ಲಾಸಲ್ಲಿದೆಯಾ, ಒಂದು ಕ್ವಾರ್ಟ್ರಲ್ಲಿ ಯಾವ ಪೊಸಿಷನ್ಲಿದೆ ಅನ್ನೋದನ್ನು ತಿಳ್ಕೊಳ್ಬೇಕು, ಅಥವಾ ಅಟ್ ಎನಿ ಪಾಯಿಂಟ್ ಆಫ್ ದ ಟೈಮ್. ಈಗ ತಿಳ್ಕೊಳ್ಬೇಕು ಅಂತಿದ್ರೆ ನಾವು ಅಕೌಂಟ್ಸನ್ನು ಪ್ರತಿ ಸಲ ಬರೀಬೇಕು ಅಂತೇಳಿ ಇಲ್ಲ, ಅಥವಾ ಅದನ್ನು ಟ್ಯಾಲಿ ಮಾಡಬೇಕು ಅಂತ ಇಲ್ಲ, ಅಥವಾ ಅಕೌಂಟೆಂಟನ್ನು ಪ್ರತಿ ಸಲ ಕರಿಬೇಕಾದಂಥ ಅವಶ್ಯಕತೆ ಇಲ್ಲ. ಏನು ಮಾಡಬೇಕು, ಒಂದು ಸಲ ಟ್ಯಾಲಿಯ ಬ್ಯಾಲೆನ್ಸ್ ಶೀಟ್ನ ಪೇಜನ್ನು ತೆಗೆದು ನೋಡಿದರೆ ಸಾಕಾಗ್ತದೆ. ಆಲ್ರೆಡಿ ನಾವು ಅಕೌಂಟ್ಸನ್ನು ಎಂಟ್ರಿಯನ್ನು ಮಾಡಿರ್ತೇವೆ, ಅದು ಸುಲಭದಲ್ಲಿ ರಿಪೋರ್ಟನ್ನು ತೋರಿಸ್ತದೆ, ಬಿಸ್ನೆಸ್ನ ಸ್ಟೇಟಸನ್ನು ತೋರಿಸ್ತದೆ, ನಮ್ಮ ಡಿಸಿಷನ್ ಅಥವಾ ಬಿಸ್ನೆಸ್ನ ಡಿಸಿಷನ್ ಏನಿದೆ ಅದೇ ರೀತಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದನ್ನು ಅದು ನಮಗೆ ತೋರ್ಪಡಿಸಿಕೊಡ್ತದೆ. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಬಿಸ್ನೆಸ್ ಪ್ರೊಸೆಸ್ ಇಂಪ್ರೂವ್ಮೆಂಟ್. ಈ ಆಫೀಸ್ ಆಟೋಮೇಷನ್
ಇಂಪ್ಲಿಮೆಂಟ್ ಮಾಡಿದ ನಂತರ ಬಿಸ್ನೆಸ್ ಪ್ರೊಸೆಸ್ ಏನಾಗ್ತದೆ, ಇಂಪ್ರೂವ್ ಆಗ್ತಾ ಹೋಗ್ತದೆ. ಯಾಕೆ ಇಂಪ್ರೂವ್ ಆಗ್ತದೆ? ಎಕ್ಯುರೇಸಿ ಇಂಪ್ರೂವ್ ಆಗ್ತದೆ, ಅಗೇನ್ ಪ್ರೊಸೆಸಸ್ ಫಾಸ್ಟ್ ಆಗ್ತದೆ, ಟೈಮ್ ಸೇವ್ ಆಗ್ತದೆ, ಕಾಸ್ಟ್ ರಿಡ್ಯೂಸ್ ಆಗ್ತದೆ, ಡಾಟಾ ಸ್ಟೋರೇಜ್ ನಾವು ಏನು ಈಸಿಯಾಗಿ ಮಾಡ್ತಾಯಿದ್ದೇವೆ ಅಥವಾ ಎಫೆಕ್ಟಿವ್ ಆಗಿ ಮಾಡ್ತಾಯಿದ್ದೇವೆ, ಅದನ್ನು ಬೆನಿಫಿಷಿಯಲ್ ಆಗಿ ಯೂಸ್ ಮಾಡ್ತಾಯಿದ್ದೇವೆ. ಅಗೇನ್ ದ ಡಿಸಿಷನ್ ಮೇಕಿಂಗ್ ಕೂಡ ಈಸಿ ಫಾಸ್ಟಾಗಿ ಆಗ್ತದೆ. ಇದರಿಂದ ಓವರಾಲ್ ಆಗಿ ದ ಬಿಸ್ನೆಸ್ ಪ್ರೊಸೆಸ್ ಏನಾಗ್ತದೆ, ಇಂಪ್ರೂವ್ ಆಗ್ತದೆ. ಲೆಟ್ಸ್ ಮೂವ್ ವಿತ್ ದ ಕೀ ಫೀಚರ್ಸ್ ಆಫ್ ಆಫೀಸ್ ಆಟೋಮೇಷನ್ ಸಿಸ್ಟಮ್. ಅದರ ವೈಶಿಷ್ಟ್ಯತೆಗಳು ಏನು ಅಂತೇಳಿ ತಿಳ್ಕೊಳ್ಳೋ ಇಲ್ಲಿ. ದ ಫಸ್ಟ್ ಒನ್ ಈಸ್ ಪ್ರೊಸೆಸ್ ಮಾಡೆಲಿಂಗ್ ಆ್ಯಂಡ್ ವರ್ಕ್ ಫ್ಲೋ ಡಿಸೈನ್. ಈಗ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಏನು ಮಾಡಬೇಕು? ಫಸ್ಟಿಗೆ ಪ್ರೊಸೆಸ್ ಮಾಡೆಲಿಂಗ್ ಆ್ಯಂಡ್ ವರ್ಕ್ ಫ್ಲೋ ಡಿಸೈನ್. ಒಂದು ಪ್ರೊಸೆಸ್ಸನ್ನು ಮಾಡೆಲಿಂಗ್ ಮಾಡಬೇಕು. ಮಾಡೆಲಿಂಗ್ ಅಂದರೆ ಏನು? ಈಗ ನಾವು ಮನೆ ಕಟ್ಟುವಾಗ ಡೈರೆಕ್ಟಾಗಿ ಹೋಗಿ ಮನೆ ಕಟ್ಟೋದಿಲ್ಲ. ಹೇಗೆ ಕಟ್ತೇವೆ? ಫಸ್ಟ್ ವಿ ಗೋ ವಿತ್ ದ ಪ್ಲ್ಯಾನ್ ಮಾಡ್ತೇವೆ, ಏನಾಗಬೇಕು ಮತ್ತು ಅದನ್ನು ಡಿಸೈನ್ ಮಾಡ್ತೇವೆ. ಆ ಪ್ಲ್ಯಾನ್ ಮಾಡಿದ ನಂತರ ಅದರ ಡಿಸೈನ್ ಒಂದು ಮಾಡ್ತೇವೆ. ಸಿ ಹಿಯರ್ ದ ಪ್ಲ್ಯಾನ್ ಆ್ಯಂಡ್ ದ ಡಿಸೈನ್ಸ್ ಆರ್ ದ ಡಿಫರೆಂಟ್ ಟರ್ಮ್ಸ್. ಅದು ಒಂದೇ ಪದಗಳಲ್ಲ ಅಥವಾ ಒಂದೇ ಆ್ಯಕ್ಟಿವಿಟಿ ಅಲ್ಲ. ಫಸ್ಟಿಗೆ ನಮಗೆ ಮನೆ ಹೇಗೆ ಬರಬೇಕು, ಮತ್ತು ಮನೆಯಲ್ಲಿ ಹಾಲ್ ಎಷ್ಟು ದೊಡ್ಡದಾಗಿರಬೇಕು, ಮಾಸ್ಟರ್ ಬೆಡ್ರೂಮ್ ಎಲ್ಲಿರಬೇಕು, ಮತ್ತು ಇನ್ನೊಂದು ಬೆಡ್ರೂಮ್, ಸೆಕೆಂಡ್ ಬೆಡ್ರೂಮ್ ಎಲ್ಲಿರಬೇಕು, ಆ್ಯಂಡ್ ಕಿಚನ್ ಎಲ್ಲಿ ಬರಬೇಕು, ಅಗೇನ್ ಡೈನಿಂಗ್ ರೂಮ್ ಎಲ್ಲಿ ಬರಬೇಕು, ದೇವರ ಕೋಣೆ ಎಲ್ಲಿ ಬರಬೇಕು ಅನ್ನೋಂಥದ್ದನ್ನು ನಾವು ಫಸ್ಟಿಗೆ ಆಲೋಚನೆ ಮಾಡ್ತೇವೆ. ಅದು ಪ್ಲ್ಯಾನ್ ಆಗ್ತದೆ. ಅಗೇನ್ ಅದನ್ನು ನೆಕ್ಸ್ಟ್ ನಾವು ಡ್ರಾಫ್ಟ್ ಮಾಡ್ತೇವೆ, ಅದು ಡಿಸೈನ್ ಆಗ್ತದೆ. ಅಥವಾ ವರ್ಕ್ ಫ್ಲೋ ಹೇಗಾಗಬೇಕು ಅನ್ನೋಂಥದ್ದನ್ನು ನಾವು ಡಿಸೈನ್ ಮಾಡ್ತೇವೆ. ಹೇಗೆ ಬಂದರೆ ಚೆಂದ ಕಾಣ್ತದೆ ಅನ್ನೋಂಥದ್ದು ಡಿಸೈನ್ ಮಾಡ್ತೇವೆ. ಸೊ ಸಿಮಿಲರ್ಲಿ ಹಿಯರ್ ಇನ್ ದ ಆಫೀಸ್ ಆಟೋಮೇಷನ್ ಸಿಸ್ಟಮ್, ಈಗ ದ ಟ್ಯಾಲಿ ಈಸ್ ದ ಬೆಸ್ಟ್ ಎಕ್ಸಾಂಪಲ್. ನಿಮಗೆ ಈಸಿಯಾಗಿ ಅರ್ಥ ಆಗುವಂಥ ಒಂದು ವಿಷಯ ಅಥವಾ ಒಂದು ಟೂಲ್ ಅಂತೇಳಿ ಹೇಳ್ಬೋದು. ಪ್ರೊಸೆಸ್ ಮಾಡೆಲಿಂಗ್ ಏನು ಮಾಡ್ತೇವೆ ಇಲ್ಲಿ? ನಮಗೆ ಏನು ಬೇಕು ಅನ್ನೋದನ್ನು ಫಸ್ಟ್ ಕಲ್ಪನೆ ಮಾಡ್ಕೊಳ್ತೇವೆ. ಏನು ಬೇಕು ಅಂತೇಳಿ ಅದರಲ್ಲಿ ಆಲೋಚನೆ ಮಾಡ್ತೇವೆ. ಅದೇ ರೀತಿ ನಾವು ಅಕೌಂಟ್ಸ್ಗಳನ್ನು ಬರೆದುಕೊಂಡು ಹೋಗ್ತೇವೆ. ಅಥವಾ ಈಗ ನಮ್ಮ ಎಕ್ಸಾಂಪಲ್, ಈಗ ನೀವು ಕ್ಲಾಸ್ ಆದ ನಂತರ ಗೂಗಲ್ ಫಾರ್ಮಲ್ಲಿ ಅಟೆಂಡೆನ್ಸನ್ನು ಸಬ್ಮಿಟ್ ಮಾಡ್ತೀರಿ. ಪ್ರೊಸೆಸ್ ಮಾಡೆಲಿಂಗ್ ಏನಿದೆ, ನಮಗೆ ಆ ಅಟೆಂಡೆನ್ಸನ್ನು ತಗೊಂಡು ಇಲ್ಲಿಗೆ ಸಬ್ಮಿಟ್ ಮಾಡಬೇಕು, ಕಾಲೇಜಿಗೆ ಸಬ್ಮಿಟ್ ಮಾಡಬೇಕು. ಅದು ಕಾಲೇಜಿಗೆ ಸಬ್ಮಿಟ್ ಮಾಡಿದ್ದು ಏನಾಗ್ತದೆ, ಈಗೇನು ಯೂನಿವರ್ಸಿಟಿಗೆ ಹೋಗ್ತದೆ. ಈಗೇನು ಏನೆಲ್ಲ ಡೀಟೇಲ್ಸ್ ಬೇಕು ಅದನ್ನು ನಾವು ಪ್ಲ್ಯಾನ್ ಮಾಡಿ ಡಿಸೈನ್ ಮಾಡ್ತೇವೆ. ಆ ಫಾರ್ಮ್ ಇಸ್ ಡಿಸೈನ್ ನಾವು. ಅಗೇನ್ ಆ ಡಿಸೈನ್ ಮಾಡಿದಂಥ ಫಾರ್ಮನ್ನು ನಾವು ನಿಮಗೆ ಕೊಟ್ಟಿದ್ದೇವೆ, ಫಾರ್ಮ್ನ ಲಿಂಕ್ ನಿಮಗೆ ಕೊಟ್ಟಿದ್ದೇವೆ. ಅಲ್ಲಿ ನೀವು ಕ್ಲಾಸ್ ಆದ ನಂತರ, ಕ್ಲಾಸ್ ಕೇಳಿದ ನಂತರ ನೀವು ಅಲ್ಲಿ ಅಟೆಂಡೆನ್ಸನ್ನು ಫಿಲ್ ಮಾಡ್ತೀರಿ. ಫಿಲ್ ಮಾಡಿದ ಡೀಟೇಲ್ಸ್ ನೆಕ್ಸ್ಟ್ ಯಾರಿಗೆ ಬರ್ತದೆ? ನಮಗೆ ಬರ್ತದೆ. ನಾವು ಅದನ್ನು ಕಾಲೇಜಿಗೆ ಕಳಿಸ್ತೇವೆ. ಕಾಲೇಜಿಂದ ನೆಕ್ಸ್ಟ್ ಎಲ್ಲಿಗೆ ಹೋಗ್ತದೆ? ಯೂನಿವರ್ಸಿಟಿಯ ಸಾಫ್ಟ್ವೇರಿಗೆ ಅಪ್ಲೋಡ್ ಆಗ್ತದೆ. ಸೊ ಸಿ ದ ವರ್ಕ್ ಫ್ಲೋ. ಈಗ ನನ್ನಿಂದ ಫಾರ್ಮ್ ಕ್ರಿಯೇಟ್ ಆಗಿದೆ, ಆ ಫಾರ್ಮ್ ನಿಮಗೆ ಹೋಗಿದೆ. ನೆಕ್ಸ್ಟ್ ಲೆವೆಲಲ್ಲಿ ನಿಮ್ಮಿಂದ ವಾಪಸ್ ಫಾರ್ಮ್ ಫಿಲ್ ಆಗಿ ನನಗೆ ಬಂದಿದೆ. ನಾನು ಅದನ್ನು ಕಾಲೇಜಿಗೆ ಕಳಿಸಿದ್ದೇನೆ, ಕಾಲೇಜಿಂದ ಯೂನಿವರ್ಸಿಟಿಗೆ ಸಬ್ಮಿಟ್ ಆಗಿದೆ. ಸಿ ದಿಸ್ ಇಸ್ ದ ವರ್ಕ್ ಫ್ಲೋ ಅಂತೇಳಿ ಹೇಳುವಂಥದ್ದು, ಹೇಗೆ ಹೋಗಬೇಕು ಅನ್ನೋಂಥದ್ದನ್ನು. ಆ್ಯಂಡ್ ದ ನೆಕ್ಸ್ಟ್ ಒನ್ ಈಸ್ ಆರ್ ದ ನೆಕ್ಸ್ಟ್ ಫೀಚರ್ ಈಸ್ ಮೊಬೈಲ್ ಕಂಪ್ಯಾಟಿಬಿಲಿಟಿ. ಸಿ ಈಗ ಟೆಕ್ನಾಲಜಿ ಗ್ರೋತ್ ಆದಾಗೆ ವರ್ಕ್ಗಳು ಸಿಂಪ್ಲಿಫೈ ಆಗ್ತಾ ಹೋಗ್ತದೆ. ಈಗೇನು ಮುಂಚೆ ಇದ್ದಂತಹ ಬುಕ್ಸ್ ಕೀಪಿಂಗ್ ಏನಾಗಿತ್ತು, ಕಂಪ್ಯೂಟರ್ಗೆ ಬಂತು. ಡೆಸ್ಕ್ಟಾಪ್ ಇದ್ದದ್ದು ಈಗ ಲ್ಯಾಪ್ಟಾಪ್ ಆಗಿದೆ, ಲ್ಯಾಪ್ಟಾಪಿಂದ ಈಗ ಐಪ್ಯಾಡ್ ಆಗಿದೆ, ಐಪ್ಯಾಡಿಂದ ಈಗ ಮೊಬೈಲಿಗೆ ಬಂದಿದೆ. ಪ್ರೊಸೆಸ್ಗಳು ಸಿಂಪ್ಲಿಫೈ ಆಗಿದೆ. ಈಗ ಮುಂಚೆ ಕ್ಲಾಸ್ ರೂಮ್ಗಳು ಹೇಗೆ ಆಗ್ತಾಯಿತ್ತು, ಆನ್ಲೈನ್ ಕ್ಲಾಸ್ ಅನ್ನೋಂಥ ಪರಿಕಲ್ಪನೆ ಇರಲಿಲ್ಲ. ಡೈರೆಕ್ಟಾಗಿ ಕ್ಲಾಸ್ ರೂಮಲ್ಲಿ ಬಂದು ಕ್ಲಾಸ್ ಮಾಡುವಂಥದ್ದಿತ್ತು. ಅಗೇನ್ ಅದರ ನಂತರ ಆನ್ಲೈನ್ ಕ್ಲಾಸ್ಗಳು ಡೆಸ್ಕ್ಟಾಪ್ ಅಥವಾ ಲ್ಯಾಪ್ಟಾಪನ್ನು ಯೂಸ್ ಮಾಡಿ ಆನ್ಲೈನ್ ಕ್ಲಾಸ್ಗಳನ್ನು ಮಾಡುವಂಥ ಸಿಸ್ಟಮ್ ಬಂತು. ಈಗ ಅದನ್ನು ಸಿಂಪ್ಲಿಫೈ ಮಾಡಿ ಮೊಬೈಲಿಗೆ ಬಂದು ಇಳಿಸಿದ್ದಾರೆ. ಸೊ ಮೊಬೈಲಿಂದ ಆನ್ಲೈನ್ ಕ್ಲಾಸ್ಗಳನ್ನು ಮಾಡುವಂಥ ಆಪ್ಷನ್ಸ್ಗಳು. ಆಗ ಏನಾಗ್ತದೆ, ಅದಕ್ಕೆ ಹೆಚ್ಚಿನ ಬೇಡಿಕೆ ಬರ್ತದೆ ಅಥವಾ ಅದರ ರಿಕ್ವೈರ್ಮೆಂಟ್ ಹೆಚ್ಚಾಗ್ತದೆ ಅಥವಾ ಅದರ ಬಳಕೆ ಹೆಚ್ಚಾಗ್ತದೆ. ಯಾವಾಗ ಮೊಬೈಲ್ ಕಂಪ್ಯಾಟಿಬಿಲಿಟಿ ಕೊಟ್ಟಾಗ ಅದರ ಬಳಕೆ ಇನ್ನೂ ಸ್ಮೂತಾಗಿ ಆಗ್ತದೆ, ಇನ್ನೂ ಫಾಸ್ಟಾಗಿ ಆಗ್ತದೆ. ಯಾಕಂದರೆ ಎಲ್ಲ ಕಡೆ ಹೋಗುವಾಗ ನಮಗೆ ಲ್ಯಾಪ್ಟಾಪನ್ನು ಅಥವಾ ಡೆಸ್ಕ್ಟಾಪನ್ನು ಹಿಡ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಮೊಬೈಲ್ ಅಂತಂದರೆ ಎಲ್ಲಿ ಬೇಕಾದರೂ ಕೊಂಡೋಗ್ಬೋದು. ಇಟ್ಸ್ ಅ ಪೋರ್ಟೇಬಲ್, ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ, ಎಲ್ಲಿ ಬೇಕಾದ್ರೂ ಕೊಂಡೋಗ್ಲಿಕ್ಕೆ ಆಗ್ತದೆ. ಇಟ್ಸ್ ಅ ಮೊಬೈಲ್.
ಸೊ ಒಂದು ಕಡೆಯಿಂದ ಇನ್ನೊಂದು ಕಡೆ ಕೊಂಡೋಗ್ಲಿಕ್ಕೆ ಆಗುವಂಥ ಟೂಲ್ ಆಗಿದ್ದರೆ ಅಥವಾ ಅಪ್ಲಿಕೇಶನ್ ಆಗಿದ್ದರೆ ಅದು ಏನಾಗ್ತದೆ, ಹೆಚ್ಚು ಇಫೆಕ್ಟಿವ್ ಆಗ್ತದೆ ಅನ್ನೋಂಥದ್ದನ್ನು ಇಲ್ಲಿ ತಿಳ್ಕೊಳ್ಬೇಕು. ಆ್ಯಂಡ್ ದ ನೆಕ್ಸ್ಟ್ ಫೀಚರ್ ಈಸ್ ಮ್ಯಾನೇಜಿಂಗ್ ಟಾಸ್ಕ್ಸ್ ಆ್ಯಂಡ್ ಡೆಡ್ಲೈನ್ಸ್. ಈ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಅಥವಾ ಟೂಲ್ಸ್ ಏನು ಮಾಡ್ತದೆ, ಟಾಸ್ಕ್ಸನ್ನು ಮ್ಯಾನೇಜ್ ಮಾಡ್ತದೆ ಮತ್ತು ಡೆಡ್ಲೈನ್ಸ್ಗಳನ್ನು ಕೂಡ ಹ್ಯಾಂಡಲ್ ಮಾಡ್ತದೆ. ವಾಟ್ ಇಸ್ ಅ ಟಾಸ್ಕ್? ಟೇಕ್ ದ ಎಕ್ಸಾಂಪಲ್ ಆಫ್ ದ ಅಮೆಝಾನ್. ಅಮೆಝಾನನ್ನು ನೀವು ನೋಡಿರ್ತೀರಿ ಅಥವಾ ಕೇಳಿರ್ತೀರಿ ಅಥವಾ ಅದನ್ನು ಬಳಕೆ ಮಾಡಿರ್ತೀರಿ. ಒಂದು ದಿವಸಕ್ಕೆ ಎಷ್ಟು ಆರ್ಡರ್ಸ್ಗಳು ಅವರಿಗೆ ಬರ್ತದೆ. ಇಟ್ ಈಸ್ ನಾಟ್ 1 and 2 or 100, ಇಟ್ ಈಸ್ ಅಬೌಟ್ ಲ್ಯಾಕ್ಸ್ ಆಫ್ ದ ಆರ್ಡರ್ಸ್ ದೇ ಆರ್ ರಿಸೀವಿಂಗ್ ಎವ್ರಿ ಡೇ. ಲಕ್ಷಗಟ್ಟಲೆ ಆರ್ಡರ್ಸ್ಗಳನ್ನು ಅವರು ಪ್ರತಿ ದಿವಸ ತಗೊಳ್ತಾರೆ. ಆ್ಯಂಡ್ ಅದನ್ನು ಟೈಮ್ಲಿ ಅವರು ಡೆಲಿವರಿ ಮಾಡ್ತಾರೆ. ಇಂದ ಅವರ ಟಾಸ್ಕ್ ಯಾವುದಿದೆ ಅಥವಾ ಡೆಡ್ಲೈನ್ ಯಾವುದಿದೆ, ಈಗ ನಿಮಗೆ ಆರ್ಡರ್ ಹಾಕಿದ ಕೂಡಲೇ ನಿಮಗೆ ಒಂದು ಡೆಡ್ಲೈನ್ ಸಿಗ್ತದೆ. ಅಲ್ಲಿ ಇಂತಿಷ್ಟು ಡೇಟ್ನ ಒಳಗಡೆ ನಿಮಗೆ ಅದು ತಲುಪ್ತದೆ, ನಿಮ್ಮ ಮನೆಗೆ ತಲುಪ್ತದೆ. ನಿಮಗೆ ಅವರು ಹೇಗೆ ಅದನ್ನು ಹ್ಯಾಂಡಲ್ ಮಾಡ್ತಾರೆ, ಈಗ 1-2 ಅಂತಂದರೆ ಮಾಡ್ಬೋದು. ಅದು 1,00,000 ಮೇಲೆ ಆರ್ಡರ್ಸ್ಗಳನ್ನು ಸಿಗ್ತದೆ. ಕೆಲವು ಲಕ್ಷಗಳಲ್ಲಿ ಅವರು ಆರ್ಡರ್ಗಳನ್ನು ಹ್ಯಾಂಡಲ್ ಮಾಡ್ತಾರೆ ಪ್ರತಿ ದಿವಸ, ನಾಟ್ ಇನ್ ಎ ಮಂತ್. ಸೊ ಹೌ ದೇ ಆರ್ ಮ್ಯಾನೇಜಿಂಗ್ ಅವರ ಸಿಸ್ಟಮ್ ಏನಿದೆ, ಆಟೋಮೇಟೆಡ್ ಸಿಸ್ಟಮ್ಸ್ ಏನು ಮಾಡ್ತದೆ, ಆ ಪ್ರೊಸೆಸನ್ನು ಸಿಂಪ್ಲಿಫೈ ಮಾಡ್ತದೆ. ಹೇಗೆ ಸಿಂಪ್ಲಿಫೈ ಮಾಡ್ತದೆ? ಹೌ ದೇ ಆರ್ ಸಿಂಪ್ಲಿಫೈಯಿಂಗ್ ದೇರ್ ಪ್ರೊಸೆಸ್. ಈಗ ಯಾವುದು ಫಸ್ಟ್ಗೆ ಆರ್ಡರ್ ಬಂದಿದೆ ಅಥವಾ ಯಾವ ಡೇಟ್ಗೆ ಡೆಡ್ಲೈನ್ ಇದೆ, ಆ ಡೆಡ್ಲೈನ್ಗಳನ್ನು ಅವರಿಗೆ ತೋರಿಸ್ಕೊಡ್ತದೆ ಅಥವಾ ಅವರ ಏಜೆಂಟಿಗೆ ತೋರಿಸ್ಕೊಡ್ತದೆ. ಇಂಥದ್ದು ಡೆಡ್ಲೈನಲ್ಲಿದೆ ಅಂಥದ್ದನ್ನು ತೋರಿಸಿಕೊಟ್ಟಾಗ ಮಾತ್ರ ಅವರಿಗೆ ಅದನ್ನು ಮುಗಿಸ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ವಿಚ್ ಈಸ್ ಪೆಂಡಿಂಗ್. ಯಾವುದು ಪೆಂಡಿಂಗ್ ಇದೆ ಅದನ್ನು ಅವರು ಫಸ್ಟಿಗೆ ಮುಗಿಸ್ಬೇಕಾಗ್ತದೆ. ಪೆಂಡಿಂಗ್ ಇದ್ದದನ್ನು ಮುಗಿಸಿ ಅವರು ಹೋರಾಡಬೇಕು. ದ್ಯಾಟ್ ಈಸ್ ಅ ಟಾಸ್ಕ್ ಕೊಡಲಾಗ್ತದೆ. ಅಂದರೆ ಏಜೆಂಟ್ಗಳನ್ನು ಎಸೈನ್ ಮಾಡ್ತಾರೆ. ಈಗ ಹ್ಯಾಂಡಲ್ ಮಾಡಲಿಕ್ಕೆ ಅವರಲ್ಲಿ ಏಜೆಂಟ್ಸ್ ಕಡಿಮೆ ಇದ್ದಾರೆ ಅಂತಂದರೆ ದೇ ವಿಲ್ ಬಿ ಹೈರಿಂಗ್ ನ್ಯೂ ಏಜೆಂಟ್ ಟು ಹ್ಯಾಂಡಲ್ ಸಚ್ ಇಶ್ಯೂಸ್. ಬೇರೆ ಬೇರೆ ಏಜೆಂಟ್ಗಳನ್ನು ಎಂಗೇಜ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಆ ಟಾಸ್ಕ್ಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಅದು ಈಸಿ ಆಗ್ತದೆ. ಆ್ಯಂಡ್ ಡೆಡ್ಲೈನ್ಸ್ನ ಒಳಗಡೆ ಹ್ಯಾಂಡಲ್ ಮಾಡಬೇಕಾಗ್ತದೆ. ಇನ್ ಕೇಸ್ ನಿಮಗೆ ಈಗ ಇವತ್ತು ಆರ್ಡರ್ ಮಾಡಿದವರು ಎಲ್ಲ ಕಸ್ಟಮರ್ಸಿಗೆ ಡೆಡ್ಲೈನ್ನ ಒಳಗಡೆ ಅವರು ಆರ್ಡರ್ ಮಾಡಿದ ಪ್ರಾಡಕ್ಟ್ ತಲುಪಲಿಲ್ಲ ಅಂತೇಳಿ ಇಟ್ಕೊಳ್ಳೋಣ. ಹಾಗೇನಾಗ್ತದೆ, ಆ ಕಂಪನಿಯ ಅಥವಾ ಆ ಸಪ್ಲೈಯರ್ನ ಇಮೇಜ್ ಏನಾಗ್ತದೆ, ಹಾಳಾಗೋಗ್ತದೆ. ಆ್ಯಂಡ್ ದೇರ್ ಬೈ ದೇರ್ ಬಿಸ್ನೆಸ್ ಅಗೇನ್ ಗೋಸ್ ಡೌನ್. And the next feature is access control and security. Access control and security. ಈಗ ಯೂನಿವರ್ಸಿಟಿಯ ವೆಬ್ಸೈಟ್ ತಗೊಳ್ಳೋಣ. ನಮ್ಮ ಮಂಗಳೂರು ಯೂನಿವರ್ಸಿಟಿಯ ವೆಬ್ಸೈಟ್. ನಿಮ್ಮ ರಿಸಲ್ಟ್ನ ಡೇಟಲ್ಲಿ ನಿಮಗೆ ವೆಬ್ಸೈಟ್ನಿಗೆ ಮಂಗಳೂರು ಯೂನಿವರ್ಸಿಟಿಯ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮ್ಮ ರಿಜಿಸ್ಟರ್ಡ್ ನಂಬರ್ ಹಾಕಿದರೆ ನಿಮ್ಮ ರಿಸಲ್ಟನ್ನು ನೋಡಲಿಕ್ಕೆ ಆಗ್ತದೆ. ರೈಟ್? ವೆದರ್ ಯು ಕ್ಯಾನ್ ಎಡಿಟ್ ದ್ಯಾಟ್ ರಿಸಲ್ಟ್, ಅಲ್ಲಿರುವಂಥ ರಿಸಲ್ಟನ್ನು ನಿಮಗೆ ಎಡಿಟ್ ಮಾಡಲಿಕ್ಕೆ ಆಗ್ತದಾ? ಇಲ್ಲ. ಯಾಕೆ ಆಗೋದಿಲ್ಲ? ಅದನ್ನು ಎಡಿಟ್ ಮಾಡಬೇಕು ಅಂತಿದ್ರೆ ಯು ಮಸ್ಟ್ ಹ್ಯಾವ್ ದ ಆ್ಯಕ್ಸೆಸ್ ಕಂಟ್ರೋಲ್ ಟು ದ್ಯಾಟ್ ವೆಬ್ಸೈಟ್. ಆ ವೆಬ್ಸೈಟಿಗಿರುವಂಥ ಆ್ಯಕ್ಸೆಸ್ ಕಂಟ್ರೋಲ್ ನಿಮಗೆ ಬೇಕು. ಆ ಆ್ಯಕ್ಸೆಸ್ ನಿಮ್ಮಲ್ಲಿ ಇಲ್ಲ. ಅದು ಯಾರಲ್ಲಿ ಸೆಕ್ಯೂರ್ ಆಗಿದೆ? ಇಟ್ ಈಸ್ ಸೆಕ್ಯೂರ್ಡ್ ವಿತ್ ದ ಯೂನಿವರ್ಸಿಟಿ ಆರ್ ದ ಡೆಸಿಗ್ನೇಟೆಡ್ ಪರ್ಸನ್ ಆಫ್ ದ ಯೂನಿವರ್ಸಿಟಿ. ಯೂನಿವರ್ಸಿಟಿಯ ಕೈಯಲ್ಲಿದೆ ಅಥವಾ ಯೂನಿವರ್ಸಿಟಿ ಯಾರಿಗೆ ಅದನ್ನು ಕೊಟ್ಟಿದೆ ಅವರ ಕೈಯಲ್ಲಿ ಇರ್ತದೆ. ದೇ ಓನ್ಲಿ ಕ್ಯಾನ್ ಆ್ಯಕ್ಸೆಸ್ ದ್ಯಾಟ್ ಡಾಟಾ. ಈಗ ನಿಮ್ಮ ರಿಸಲ್ಟ್ ನೋಡಬೇಕು ಅಂತಿದ್ರೆ ನನಗೆ ನೋಡಲಿಕ್ಕೆ ಕಷ್ಟ ಆಗ್ತದೆ ಅನ್ಲೆಸ್ ಯು ಪ್ರೊವೈಡೆಡ್ ಯುವರ್ ರಿಜಿಸ್ಟರ್ ನಂಬರ್. ಈಗ ನೀವು ನಿಮ್ಮ ರಿಜಿಸ್ಟರ್ ನಂಬರ್ ಕೊಡದೆ ಎಂಟ್ರಿ ಮಾಡದೆ ನಿಮ್ಮ ರಿಸಲ್ಟನ್ನು ಕೂಡ ನಿಮಗೂ ನೋಡಲಿಕ್ಕೆ ಆಗೋದಿಲ್ಲ. ಇಟ್ ಇಸ್ ಆ್ಯಕ್ಸೆಸ್ ಈಸ್ ಲಿಮಿಟೆಡ್ ಆರ್ ದ್ಯಾಟ್ ಕಂಟ್ರೋಲ್ ಈಸ್ ಎನೇಬಲ್ಡ್. ಆ್ಯಕ್ಸೆಸ್ ಕಂಟ್ರೋಲ್ ಇರ್ತದೆ. ಹೇಗೆ ನೋಡ್ಬೋದು? ಆ ರಿಜಿಸ್ಟರ್ ನಂಬರ್ ಹಾಕಿದರೆ ಮಾತ್ರ ನೋಡಲಿಕ್ಕೆ ಆಗ್ತದೆ. ನಿಮ್ಮ ಇಮೇಲಿಗೆ ಲಾಗಿನ್ ಆಗಬೇಕು ಅಂತಿದ್ರೆ ಇಮೇಲ್ ID ಆ್ಯಂಡ್ ಪಾಸ್ವರ್ಡ್ ಈಸ್ ರಿಕ್ವೈರ್ಡ್. ಸಿಮಿಲರ್ಲಿ ಟು ಸಾಫ್ಟ್ವೇರ್ಸ್ ಅಲ್ಲಿ ಆ್ಯಕ್ಸೆಸ್ ಕಂಟ್ರೋಲ್ ಇರ್ತದೆ. ಯಾರು ಯಾವುದನ್ನು ಟಚ್ ಮಾಡ್ಬೋದು ಅಥವಾ ಯಾವುದನ್ನು ನೋಡ್ಬೋದು, ಎಲ್ಲಿ ತನಕ ನೋಡ್ಬೋದು ಅಥವಾ ಎಲ್ಲಿ ತನಕ ಆ್ಯಕ್ಸೆಸ್ ಇದೆ ಅಥವಾ ಯಾವುದನ್ನೆಲ್ಲ ಎಡಿಟ್ ಮಾಡ್ಬೋದು, ಅಲ್ಲಿ ತನಕ ಮಾತ್ರ ಆ್ಯಕ್ಸೆಸ್ ಇರ್ತದೆ. ಆ್ಯಂಡ್ ದ ನೆಕ್ಸ್ಟ್ ಯೂಸರ್ ಅಥವಾ ಅಡ್ಮಿನ್ ಅವರು ಫುಲ್ ಕಂಟ್ರೋಲಿಂಗಲ್ಲಿ ಇರ್ತಾರೆ. ಆ್ಯಂಡ್ ದ ನೆಕ್ಸ್ಟ್ ಫೀಚರ್ ಈಸ್ ಕಮ್ಯುನಿಕೇಷನ್. ಈಗ ಕಮ್ಯುನಿಕೇಷನ್ ಅನ್ನೋಂಥ ಕಾನ್ಸೆಪ್ಟ್ ಬಂದಾಗ ಟೇಕ್ ದ ಎಕ್ಸಾಂಪಲ್ ಆಫ್ ದ ಬ್ಯಾಂಕ್ಸ್. ಈಗ ಬ್ಯಾಂಕ್ನ ಎಕ್ಸಾಂಪಲ್ ತಗೊಳ್ಳಿ.
ಅವರಿಗೆ ಲಕ್ಷಗಟ್ಟಲೆ ಅಥವಾ ಕೋಟಿಗಟ್ಟಲೆ ಕಸ್ಟಮರ್ಸ್ ಇರ್ತಾರೆ ಬ್ಯಾಂಕಲ್ಲಿ. ಅಥವಾ ಟೇಕ್ ದ ಎಕ್ಸಾಂಪಲ್ ಆಫ್ ಯುವರ್ ಮೊಬೈಲ್ ನೆಟ್ವರ್ಕ್. ಈಗ ಮೊಬೈಲ್ ನೆಟ್ವರ್ಕ್ ಅಥವಾ ಬ್ಯಾಂಕ್ ಯಾವುದೋ ಅದರ ಒಂದಾಗ್ಬೋದು. ಈಗ ಮೊಬೈಲ್ ನೆಟ್ವರ್ಕಲ್ಲಿ ನಿಮ್ಮ ರೀಚಾರ್ಜ್ ಖಾಲಿ ಆಗ್ತಾ ಬಂದಿದೆ ಅಥವಾ ನಿಮ್ಮ ಎಕ್ಸ್ಪೈರಿ ಆಗ್ತಾ ಬಂದಿದೆ, ರೀಚಾರ್ಜ್ನ ವ್ಯಾಲಿಡಿಟಿ ಎಕ್ಸ್ಪೈರ್ ಆಗ್ತಾ ಬಂದಿದೆ. ಆಗ ನಿಮಗೆ ಆಟೋಮೇಟೆಡ್ ಆಗಿ ಒಂದು ಮೆಸೇಜ್ ಬರ್ತದೆ, ನಿಮಗೆ ಏನು ಎಕ್ಸ್ಪೈರಿ ಆಗಲಿಕ್ಕೆ ಇನ್ನು 3 ಡೇಸ್ ಮಾತ್ರ ಇದೆ, ಅಥವಾ ನಿಮ್ಮ ಡಾಟಾ ಬ್ಯಾಲೆನ್ಸ್ 50% ಮುಗಿದಿದೆ, ಅಥವಾ 60% ಮುಗಿದಿದೆ, ಅಥವಾ 90% ಮುಗಿದಿದೆ ಅಂತೇಳಿ ನಿಮಗೆ ಒಂದು ಆಟೋಮೇಟೆಡ್ ಆಗಿ ಮೇಲ್ ಅಥವಾ ಮೆಸೇಜ್ ಬರ್ತದೆ. ಹೇಗೆ ಬರ್ತದೆ? ಯಾರು ಕಳಿಸ್ತಾರೆ? ನೋ ಒನ್ ಸೆಂಟ್ಸ್, ಬಿಕಾಸ್ ಇಟ್ ಈಸ್ ಆಟೋಮೇಟೆಡ್. ಅದನ್ನು ಆಟೋಮೇಟ್ ಮಾಡಲಾಗಿದೆ. ಆ ಕಮ್ಯುನಿಕೇಷನ್ ಈಸಿ ಆಗ್ತದೆ. ನಿಮಗೆ ಅದನ್ನು ರಿಮೈಂಡ್ ಮಾಡಬೇಕು. ರಿಮೈಂಡ್ ಹೇಗೆ ಮಾಡ್ತಾರೆ? ಆ ಸಿಸ್ಟಮನ್ನು ಅಥವಾ ಕಮಾಂಡನ್ನು ಕೊಟ್ಟಿದ್ದಾರೆ, ಆಲ್ರೆಡಿ ಕೊಟ್ಟಿರೋ ಕಾರಣ ಅದು ಆಟೋಮೇಟೆಡ್ ಆಗಿ ನಿಮಗೆ ಇಂಥ ಟೈಮಲ್ಲಿ ಅಥವಾ ಇಂಥ ಡೇಟಲ್ಲಿ ಅಥವಾ ಇಂಥ ಇಂಟರ್ವಲಲ್ಲಿ ಅದು ನಿಮಗೆ ಇಮೇಲ್ ಅಥವಾ ಮೆಸೇಜ್ ಅಥವಾ ನಿಮಗೆ ಅಲರ್ಟ್ ಅಥವಾ ಕಾಲ್ಸ್ಗಳನ್ನು ಕಳಿಸ್ತದೆ, ರೈಟ್? ಆ್ಯಂಡ್ ದ ಲಾಸ್ಟ್ ಒನ್ ಈಸ್, ಆರ್ ದ ಲಾಸ್ಟ್ ಫೀಚರ್ ಈಸ್ ರಿಪೋರ್ಟಿಂಗ್ ಆ್ಯಂಡ್ ಅನಾಲಿಸಿಸ್. ರಿಪೋರ್ಟಿಂಗ್ ಮಾಡುವಂಥದ್ದು. ಫಾರ್ ಎವ್ರಿ ಬಿಸ್ನೆಸ್ ರಿಪೋರ್ಟಿಂಗ್ ಈಸ್ ಅ ಮ್ಯಾಂಡೇಟ್ರಿ. ಯಾವುದು ರಿಪೋರ್ಟಿಂಗ್ ಮಾಡಬೇಕಾಗ್ತದೆ? ಬ್ಯಾಲೆನ್ಸ್ ಶೀಟ್ ಇರ್ಬೋದು ಅಥವಾ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇರ್ಬೋದು. ಅದನ್ನು ಎವ್ರಿ ಕ್ವಾರ್ಟರ್ ಅಥವಾ ಎವ್ರಿ ಫೈನಾನ್ಷಿಯಲ್ ಇಯರ್ ದೇ ಹ್ಯಾವ್ ಟು ಡಿಸ್ಕ್ಲೋಸ್ ಟು ದ ಪಬ್ಲಿಕ್ ಇಫ್ ಇಟ್ಸ್ ಅ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಈಗ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಆಗಿದ್ದಾಗ ಅದರ ಸ್ಟೇಟಸ್ ಆಫ್ ಅಕೌಂಟ್ಸನ್ನು ಯಾರಿಗೆ ತೋರಿಸಬೇಕಾಗ್ತದೆ? ಟು ದ ಶೇರ್ ಹೋಲ್ಡರ್ಸ್ ಇರ್ಬೋದು ಅಥವಾ ಟು ದ ಜನರಲ್ ಪಬ್ಲಿಕ್ ಕೂಡ ಅದನ್ನು ತೋರಿಸಬೇಕಾಗ್ತದೆ. ಆ್ಯಂಡ್ ಪೇಪರಲ್ಲಿ ನೋಟಿಫಿಕೇಷನ್ ಕೊಡಬೇಕಾಗ್ತದೆ. ಆ ರಿಪೋರ್ಟ್ ಆ್ಯಂಡ್ ಅನಾಲಿಸಿಸನ್ನು ಹೇಗೆ ಜನ್ರೇಟ್ ಮಾಡುವಂಥದ್ದು? ಈ ಆಫೀಸ್ ಆಟೋಮೇಷನ್ ಸಿಸ್ಟಮ್ ಇದ್ದಾಗ ಆ ಪ್ರೊಸೆಸ್ ಈಸಿಯಾಗಿ ಆಗ್ತದೆ. ಸೊ ಅಕ್ಯುರೇಸಿ ಜಾಸ್ತಿ ಇರ್ತದೆ, ಹಾಗಾಗಿ ಅದನ್ನು ಟ್ರಸ್ಟ್ ಮಾಡಲಿಕ್ಕೆ ಆಗ್ತದೆ. ಆ್ಯಂಡ್ ದ್ಯಾಟ್ ರಿಪೋರ್ಟ್ ಆ್ಯಂಡ್ ಅನಾಲಿಸಿಸ್ ದ್ಯಾಟ್ ಈಸ್ ಅವೈಲೇಬಲ್ ಫ್ರಮ್ ದ ಆಫೀಸ್ ಆಟೋಮೇಷನ್ ಸಿಸ್ಟಮ್. ಅದನ್ನು ಕೊಡುವ ಹಾಗೆ ಇರಬೇಕು. ಈಗ ನಿಮ್ಮ ಬ್ಯಾಂಕ್ನ ಅಕೌಂಟಿಗೆ ನೀವು ಲಾಗಿನ್ ಆಗ್ತೀರಿ, ಅದರಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋಂಥದ್ದನ್ನು ತೋರಿಸಬೇಕು. ಇಲ್ಲಾಂತಿದ್ರೆ ಏನು ಮಾಡಬೇಕು? ನೀವು ಬ್ಯಾಂಕಿಗೆ ಹೋಗಿ ನಿಮ್ಮ ಪಾಸ್ಬುಕ್ಕನ್ನು ಎಂಟ್ರಿ ಮಾಡ್ಕೊಂಡು ಬರಬೇಕಾಗ್ತದೆ ಅಲ್ವಾ? ಆ ಸಿಸ್ಟಮ್ ಈಸಿಯಾಗಿ ಆಗ್ತದೆ. ನೀವು ಒಂದು ಅಮೌಂಟನ್ನು ತೆಗೆದಿದ್ದೀರಿ ಅಥವಾ ಒಂದು ಅಮೌಂಟನ್ನು ಆ್ಯಡ್ ಮಾಡಿದ್ದೀರಿ ಬ್ಯಾಂಕ್ನ ಅಕೌಂಟಿಗೆ, ಆ್ಯಂಡ್ ನಿಮ್ಮ ಇಂಟರ್ನೆಟ್ ಬ್ಯಾಂಕ್ ಅಕೌಂಟ್ ಆ್ಯಪಿಗೆ ಅಥವಾ ಮೊಬೈಲ್ ಆ್ಯಪಿಗೆ ಲಾಗಿನ್ ಆಗಿ ಅಥವಾ ಇಂಟರ್ನೆಟ್ ಬ್ಯಾಂಕಿಗೆ ಲಾಗಿನ್ ಆಗಿ ನಿಮ್ಮ ಸ್ಟೇಟಸನ್ನು ನೋಡ್ಬೋದು. ನಿಮ್ಮ ಬ್ಯಾಲೆನ್ಸ್ ಎಷ್ಟಿದೆ, ಎಷ್ಟು ಖರ್ಚು ಮಾಡಿದ್ದೀರಿ, ಎಷ್ಟು ಇನ್ಕಮ್ ಬಂದಿದೆ, ಇಂತಿಷ್ಟು ಪೀರಿಯಡಲ್ಲಿ ಎಷ್ಟು ಅಮೌಂಟ್ ಟ್ರಾನ್ಸಾಕ್ಷನ್ ಆಗಿದೆ, ಡೆಬಿಟ್ ಅಥವಾ ಕ್ರೆಡಿಟ್ ಯಾವುದೆಲ್ಲ ಆಗಿದೆ, ಅದೆಲ್ಲ ಡೀಟೇಲ್ಸ್ಗಳನ್ನು ನಿಮಗೆ ಅಲ್ಲಿ ನೋಡಲಿಕ್ಕೆ ಆಗ್ತದೆ. ಆಫೀಸ್ ಆಟೋಮೇಷನ್ ಸಿಸ್ಟಮ್ನ ಬಗ್ಗೆ ಯಾವುದಾದ್ರೂ ಡೌಟ್ಸ್ ಇದ್ದರೆ ಕ್ಲಾಸ್ ರೂಮಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವಶನ್ಸ್ ಹಾಕಿ. ಥ್ಯಾಂಕ್ ಯು ವೆರಿ ಮಚ್.